ನಂಬಿ ಬಂದ ಭಕ್ತರಿಗೆ ಇಷ್ಟಾರ್ಥ ಸಿದ್ಧಿ ಮಾಡುವ ಶ್ರೀ ಸಿದ್ದಪ್ಪಾಜಿ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಚಿಕ್ಕಯ್ಯನಛತ್ರಿ ಹೋಬಳಿಯ ಬಿದರಗೂಡು ಗ್ರಾಮದಲ್ಲಿ ನೆಲೆಸಿರುವ ಸಿದ್ದಪ್ಪಾಜಿಯು ಈ ಭಾಗದ ಭಕ್ತರ ನಂಬಿಕೆಗೆ ಹತ್ತಿರವಾದಂಥ ದೇವರು. ಮನುಷ್ಯನ ಬದುಕಿನಲ್ಲಿ 108 ಸಮಸ್ಯೆಗಳು ಎದುರಾಗುತ್ತವೆ. ಹಣ ಎಷ್ಟಿದ್ದರೇನೋ ನೆಮ್ಮದಿ ಇಲ್ಲದ ಕಾಲಕ್ಕೆ ಎನ್ನುವಂತೆ ಪ್ರತಿನಿತ್ಯವೂ ಜಂಜಾಟದ ಬದುಕಲ್ಲೇ ಬದುಕುವಂತಾಗಿದೆ ನಾವೆಲ್ಲರೂ. ಒಂದಲ್ಲ ಒಂದು ಸಮಸ್ಯೆ ನಮ್ಮನ್ನು ಕಾಡುತ್ತಿರುತ್ತದೆ. ಇದಕ್ಕೆಲ್ಲ ಪರಿಹಾರ ಕಂಡುಕೊಳ್ಳುವ ಅಷ್ಟೊತ್ತಿಗೆ ನಮ್ಮ ಬದುಕೇ ಮೂರಾವಟ್ಟೆಯಾಗಿರುತ್ತದೆ. ಇಂತಹ ದಿನಗಳಲ್ಲೂ ದೇವರಿದ್ದಾನೆ ಎಂಬುದಕ್ಕೆ ಸಿದ್ದಪ್ಪಾಜಿಯ ಪವಾಡಗಳೇ ಸಾಕ್ಷಿ. ಕಳೆದ 24 ವರ್ಷಗಳಿಂದ ಈ ಭಾಗದ ಭಕ್ತರ ಮನೆಗಳಲ್ಲಿ ಸಿದ್ದಪ್ಪಾಜಿ ನೆಲೆಸಿದ್ದಾರೆ. ಇದಕ್ಕೆಲ್ಲ ಕಾರಣ ಸ್ವಾಮಿಯ ಕ್ಷೇತ್ರದಲ್ಲಿ ನಡೆಯುವ ಪವಾಡಗಳು. ಇಂದಿಗೂ ಇಲ್ಲಿ ಅನೇಕ ಭಕ್ತರು ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುತ್ತಿದ್ದಾರೆ. ಸಂತಾನ ಫಲ, ಕಂಕಣ ಬಲೆ ಕೂಡಿ ಬರದೆ ಮದುವೆಯಾಗದೆ ಪರಿತಪಿಸುತ್ತಿರುವ ಜನರೇ ಹೆಚ್ಚಿದ್ದಾರೆ. ಇಂತಹ ಭಕ್ತರಿಗೆಂದೇ ಈ ಭಾಗದಲ್ಲಿ ನೆಲೆಸಿದ್ದಾರೆ ಸಿದ್ದಪ್ಪಾಜಿ. ಸುಮಾರು 30 ವರ್ಷಗಳ ಹಿಂದೆ ಅರ್ಚಕರಾದ ವೀರಭದ್ರಪ್ಪ ಅವರ ಸ್ವಪ್ನದಲ್ಲಿ ಸಿದ್ದಪ್ಪಾಜಿ ಕಾಣಿಸಿಕೊಂಡು, ನಾನು ಇಲ್ಲಿ ನೆಲೆಗೊಳ್ಳಬೇಕು, ಈ ಭಾಗದ ಭಕ್ತರ ಸಮಸ್ಯೆಗೆ ಪರಿಹಾರ ಒದಗಿಸಬೇಕು, ನಾನು ಮೂರ್ತಿ ರೂಪದಲ್ಲಿ ಪ್ರತಿಷ್ಠೆ ಆಗಬೇಕು ಎಂದು ವಾಣಿ ಕೇಳಿಸ್ತಂತೆ. ಅಂದಿನಿಂದಲೇ ಅರ್ಚಕರಾದ ವೀರಭದ್ರಯ್ಯನವರು ದೇವಸ್ಥಾನ ನಿರ್ಮಿಸಲು ಮುಂದಾದರು. ನಾಡಿನ ಹೆಸರಾಂತ ಪೂಜ್ಯರಿಂದ ಸಿದ್ದಪ್ಪಾಜಿ ಮೂರ್ತಿ ಪ್ರತಿಷ್ಠಾಪನೆಗೊಂಡು ಭಕ್ತರ ಕಷ್ಟಗಳಿಗೆ ಪರಿಹಾರ ಒದಗಿಸುವ ಶಕ್ತಿ ಕೇಂದ್ರವಾಗಿ ಬದಲಾಗುತ್ತಾ ಕ್ಷೇತ್ರನಾಥ ಸಿದ್ದಪ್ಪಾಜಿ ತಮ್ಮ ಪವಾಡಗಳ ಮೂಲಕವೇ ಭಕ್ತರ ಸಂಖ್ಯೆ ಹೆಚ್ಚಿಸಿಕೊಂಡಿದ್ದಾರೆ. ಈ ದೇವಸ್ಥಾನಕ್ಕೆ ಬರುವ ಭಕ್ತರು ಹೆಚ್ಚಾಗಿ ಸಂತಾನ ಫಲ ಇಲ್ಲದಿರುವುದು, ಕಂಕಣ ಬಲ ಇಲ್ಲದಿರುವುದು, ಶತ್ರುಕಾಟ, ಹಣಕಾಸಿನ ಸಮಸ್ಯೆ, ವ್ಯವಹಾರದಲ್ಲಿ ನಷ್ಟ, ಓದಿನಲ್ಲಿ ನಿರಾಸಕ್ತಿ, ಮಾಟ ಮಂತ್ರ ದಾಟು ಎನ್ನುವ ಮಾನಸಿಕ ಖಿನ್ನತೆಯಲ್ಲಿ ಬಳಲುತ್ತಿರುವ ಭಕ್ತರಿಗೆ ನೆಮ್ಮದಿ ಕಲ್ಪಿಸುವ ಶಕ್ತಿಯ ದೇವರು ಸಿದ್ದಪ್ಪಾಜಿ. ಕ್ಷೇತ್ರದಲ್ಲಿ ನೆಲೆಗೊಂಡಿರುವ ಬಸವನು ರೋಗ ರುಜಿನಗಳಿಂದ ಪರಿತಪಿಸುತ್ತಿರುವವರಿಗೆ ಆಶೀರ್ವಾದ ಮಾಡಿ ದಾಟಿದರೆ ಸಾಕು, ಅವರ ಕಷ್ಟವೆಲ್ಲ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ. ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಬಂದ ಭಕ್ತರು ತಮ್ಮ ಮನದಲ್ಲಿರುವ ಸಂಕಲ್ಪವನ್ನು ನೆನೆದು ಕಾಯಿ ಕಟ್ಟಿದರೆ ಸಾಕು, ಕಷ್ಟಗಳೆಲ್ಲ ಪರಿಹಾರವಾಗುತ್ತದೆ ಅಂದುಕೊಂಡು ಕೆಲಸವಾದ ನಂತರ ಸಿದ್ದಪ್ಪಾಜಿಯ ಹರಕೆ ತೀರಿಸುವುದು ವಾಡಿಕೆ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ದೋಷ ಪರಿಹಾರಕ್ಕಾಗಿ ಹೋಮ ಹವನ ಮಾಡಲಾಗುತ್ತದೆ. ಮೃತ್ಯುಂಜಯ ಹೋಮ, ರುದ್ರಹೋಮ, ಶನಿ ಶಾಂತಿ, ನವಗ್ರಹ ಪೂಜೆ, ಗಣಪತಿ ಹೋಮದ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು. ಪ್ರತಿನಿತ್ಯ ಸಿದ್ದಪ್ಪಾಜಿ ನೆಲೆಗೊಂಡಿರುವ ಕ್ಷೇತ್ರದಲ್ಲಿ ದಿನದ 24 ಗಂಟೆಯೂ ಭಕ್ತರ ದರ್ಶನಕ್ಕೆ ಅವಕಾಶವಿದ್ದು ವಿಶೇಷ ಪೂಜೆ ನಡೆಯುತ್ತದೆ. ಅದರಲ್ಲೂ ಪ್ರತಿ ಸೋಮವಾರ, ಶುಕ್ರವಾರ ಸಿದ್ದಪ್ಪಾಜಿಯನ್ನು ನೆನೆದು ಬರುವ ಭಕ್ತರೇ ಹೆಚ್ಚು. ವಿಶೇಷ ದಿನ ಅಭಿಷೇಕ, ಬಿಲ್ವಾರ್ಚನೆ, ಭಸ್ಮಾರ್ಚನೆ, ಪಂಚಾಮೃತ ಅಭಿಷೇಕ ಮಾಡಲಾಗುತ್ತದೆ. ಪ್ರಸ್ತುತ ಧರ್ಮಾಧಿಕಾರಿಗಳಾಗಿರುವ ಸಿದ್ದಪ್ಪಾಜಿ ಅವರ ಪ್ರತಿರೂಪವಾಗಿರುವ ವೀರಭದ್ರಪ್ಪನವರು ಸಮಸ್ಯೆಗಳನ್ನು ಹೊತ್ತು ತಂದ ಭಕ್ತರಿಗೆ ಜ್ಯೋತಿಷ್ಯ, ಕವಡೆ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಅಂಜನಶಾಸ್ತ್ರದ ಮೂಲಕ ಪರಿಹಾರ ತಿಳಿಸುತ್ತಾರೆ. ಇವರು ನೀಡಿದ ಸಲಹೆ ಸ್ವೀಕರಿಸಿದ ಅದೆಷ್ಟೋ ಕುಟುಂಬಗಳು ನೆಮ್ಮದಿಯ ಬದುಕನ್ನು ಸಾಗಿಸುತ್ತಿವೆ. ಸಂತಾನ ಫಲಕ್ಕಾಗಿ ಬಾಳೆಹಣ್ಣು ಪ್ರಸಾದ ನೀಡುತ್ತಾರೆ ಈ ಕ್ಷೇತ್ರದಲ್ಲಿ. ಪ್ರತಿ ವರ್ಷ ಸಂಕ್ರಮಣ ಕಳೆದ 9 ದಿನಗಳ ನಂತರ ಸಿದ್ದಪ್ಪಾಜಿಯ ಜಾತ್ರೆಯು ನೆರವೇರುತ್ತದೆ. ಜಾತ್ರೆಯಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು, ಅಗ್ನಿಹೊಂಡ, ಮೆರವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹಿತಚಿಂತನಾ ಸಭೆಗಳಂತಹ ಕಾರ್ಯಕ್ರಮಗಳು ಜರುಗುತ್ತವೆ. ಸಿದ್ದಪ್ಪಾಜಿ ನೆಲೆಗೊಂಡಿರುವ ಈ ಕ್ಷೇತ್ರದಲ್ಲಿ ತಡೆ ಹೊಡೆಸಿಕೊಂಡರೆ ಪರಿಹಾರ ಗ್ಯಾರಂಟಿ ಎನ್ನುವ ನಂಬಿಕೆ ಇಲ್ಲಿಯ ಜನರಿಗಿದೆ. ಕ್ಷೇತ್ರಕ್ಕೆ ದೂರದ ಊರುಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತರು ಆಗಮಿಸುತ್ತಾರೆ. ದೇವಸ್ಥಾನದಲ್ಲಿ ಬಸವ ಕಂದಾಯ, ಸ್ವಾಮಿ ಕಂದಾಯ, ಮಂಟೇಸ್ವಾಮಿಯ ಕಂದಾಯ ದೊರೆಯುತ್ತದೆ. ಭಕ್ತರು 1 ವಾರ ಮುಂಚೆಯೇ ತಿಳಿಸಬೇಕು ಎನ್ನುತ್ತಾರೆ ಇಲ್ಲಿಯ ಭಕ್ತರು. ಅಜ್ಜನ ಜಾತ್ರೆಯಲ್ಲಿ ಸಂಕಲ್ಪ ಮಾಡಿ ಬೇಡಿಕೊಂಡ ಭಕ್ತರು ಕೊಂಡ ದಾಟಿ ಹರಕೆ ತೀರಿಸಿಕೊಳ್ಳುತ್ತಾರೆ. ಪ್ರತಿನಿತ್ಯವೂ ನೂರಾರು ಭಕ್ತರು ಆಗಮಿಸಿ ತಮ್ಮ ಕಷ್ಟಕ್ಕೆ ಪರಿಹಾರ ಕಂಡುಕೊಳ್ಳುತ್ತಿದ್ದಾರೆ. ಸಿದ್ದಪ್ಪಾಜಿ ನೆಲೆಸಿಕೊಂಡಿರುವ ಈ ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹ, ಅನ್ನ ಸಂತರ್ಪಣೆಗಳಂತಹ ಕಲ್ಯಾಣ ಕಾರ್ಯಗಳು ಪ್ರತಿ ವರ್ಷ ನಡೆಯುತ್ತವೆ. ಇಲ್ಲಿ ಬಂದ ಭಕ್ತರಿಗೆ ಪ್ರತಿನಿತ್ಯವೂ ಊಟದ ವ್ಯವಸ್ಥೆ ಇರುತ್ತದೆ. ಮುಕ್ತಿಧಾಮವಾಗಿದೆ ಈ ಕ್ಷೇತ್ರ. ಪ್ರತಿದಿನವೂ ಕರ್ತೃಗದ್ದುಗೆಗೆ ಬಿಲ್ವಾರ್ಚನೆ, ಮಹಾಮಂಗಳಾರತಿ ನೆರವೇರುತ್ತದೆ. ಒಟ್ಟಾರೆಯಾಗಿ ಸಮಸ್ಯೆಗಳಿಂದ ನೊಂದಿರುವ ಅದೆಷ್ಟೋ ಜನರಿಗೆ ಪರಿಹಾರ ಒದಗಿಸುತ್ತಿದ್ದಾರೆ ಇಲ್ಲಿ ನೆಲೆಗೊಂಡಿರುವ ಸಿದ್ದಪ್ಪಾಜಿ. ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದ್ದು ಭಕ್ತರು ತನು ಮನ ಧನ ಸಹಕಾರದೊಂದಿಗೆ ಈ ಕ್ಷೇತ್ರದಲ್ಲಿ ಇನ್ನೂ ಅಭಿವೃದ್ಧಿಯಾಗಬೇಕಿದೆ. ದೇವಸ್ಥಾನದ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
9145806951 ಅಥವಾ 9148916086.